ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ ಅದು ಕರ್ನಾಟಕಕ್ಕೆ ಬರುತ್ತೆ ತಾನೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಆಗ್ತಾನೆ. ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ. ಗೋದ್ರೇಜ್ ಅವ್ರು ಸಿಗ್ತಾರೆ ನಮಗಲ್ಲಿ. ಸರಿ, ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ತಾಜ್ ವಿವಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012ಅಲ್ಲಿ. 1080 ಜನ, 1,000 ರೂಪಾಯಿ ಟಿಕೆಟ್ ಕೊಟ್ಟು, 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಅವತ್ತು ಎಲ್ಲರೂ ಅಲ್ಲಿ ಬರೋವಂಗೆ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಸರ್, ಮರಳಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಳೆದ ಹಿಂದಿನ 2 ಸಂಚಿಕೆಗಳಲ್ಲಿ ತಮ್ಮ ಬದುಕಿನ ಅನುಭವಗಳನ್ನು ತಾವು ಹಂಚಿಕೊಂಡಿದ್ರಿ. ವೀಕ್ಷಕರಿಂದ ಅದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸಾಕಷ್ಟು ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ, ಮತ್ತು ಅವರ ನಿಮ್ಮಲ್ಲಿ ಕೇಳಬೇಕಾದಂತಹ ಒಂದು ಹಲವಾರು ಪ್ರಶ್ನೆಗಳನ್ನ ಕಮೆಂಟ್ ಮುಖಾಂತರ ಕೂಡ ಕಳಿಸ್ಕೊಟ್ಟಿದ್ದಾರೆ. ತಾವು ಕೂಡ ಗಮನಿಸಿದ್ದೀರಿ. ಈಗ ನಾನು ತಮ್ಮಲ್ಲಿ ಮುಖ್ಯವಾಗಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ತಾವು ತಮ್ಮ ಬದುಕಿನ ಬಿಸ್ನೆಸ್ಸು, ಅಚೀವ್ಮೆಂಟ್ಸು ವೈಯಕ್ತಿಕವಾಗಿ ಮಾಡ್ತಾ ಬರ್ತಿದ್ದ ಜೊತೆಗೆ ಸಮುದಾಯದ ಪರವಾಗಿ ಮತ್ತು ಸಮಾಜದ ಪರವಾಗಿ ಕೂಡ ಕೆಲಸ ಮಾಡಬೇಕು, ಸಮುದಾಯವನ್ನು ಕೂಡ ಮೇಲೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಂಸ್ಥೆಯೊಂದನ್ನು ಹುಟ್ಟಾಕಲಿಕ್ಕೆ ಕಾರಣಕರ್ತರಾಗ್ತೀರಿ. ಆ ಸಂಸ್ಥೆ ಬಗ್ಗೆ ಮಾತಾಡಿ ಅಂತ. ಸೊ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ನಮ್ಮ ಮನಸ್ಸಲ್ಲೇ ಒಂದು ಬಂತು. ಸೊಸೈಟಿಗೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ. ಆಗ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಒಂದು ಪುಣೆಯಲ್ಲಿ ಒಂದು ಸಂಸ್ಥೆ ಅದು ಕರ್ನಾಟಕಕ್ಕೆ ಬರುತ್ತೆ. ಅವರೊಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ 2011ಅಲ್ಲಿ. ಅದನ್ನು ಇನ್ವೈಟ್ ಮಾಡೋದಕ್ಕೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಹೋಗಿ ಅವರು ಉದ್ಯಮಿಗಳನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ಮೀಟ್ ಆಗ್ತೇನೆ. ಮಿಲನ್ ಕಾಂಬ್ಳೆ ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಅವರು ಚೇರ್ಮನ್ ಆಗಿರ್ತಾರೆ. ಅವರು 2011ಅಲ್ಲಿ ದಲಿತರ ಒಂದು ದಲಿತ ಉದ್ಯಮಿಗಳ ಒಂದು ಎಕ್ಸಿಬಿಷನ್ ಮಾಡ್ತಾರೆ ಮುಂಬೈಯಲ್ಲಿ. ಸೊ ಅದಕ್ಕೋಸ್ಕರ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ನಾವಲ್ಲಿ ಆ ಮುಖಾಂತರ ಈ ಒಂದು ಸಂಸ್ಥೆಗೆ ನಾವು ಸೇರ್ಕೊಳ್ತೀವಿ 2011ನಿಂದ. ಸೊ ಆವಾಗ ಏನಾಗುತ್ತೆ, ನಮ್ಮ ಒಂದು ಆಲೋಚನೆ ಅದೇ ಆಗಿರುತ್ತೆ. ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಬಾಬಾ ಸಾಹೇಬರ ಒಂದು ಇದನ್ನು ಇಟ್ಕೊಂಡು ನಾವು ಸೊಸೈಟಿಗೆ ಏನಾದರೂ ಮಾಡಲೇಬೇಕು ಅಂತ ದೃಷ್ಟಿಯಲ್ಲಿ ಆವಾಗ ನಾವು ಹೋಗಿ ಆ ಎಕ್ಸಿಬಿಷನ್ ಅಟೆಂಡ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ನಮಗೆ, ಮುಂಬೈಯಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ಆಗ್ತಾನೆ ನಾನು ಫಸ್ಟ್ ಟೈಮ್ ಜೀವನದಲ್ಲಿ ರತನ್ ಟಾಟಾ ಅವ್ರನ್ನ ಮೀಟ್ ಮಾಡ್ತೇನೆ. ಎಕ್ಸಿಬಿಷನಲ್ಲಿ ವಿ ಹ್ಯಾಡ್ ಅ ಕಾಫಿ ವಿತ್ ರತನ್ ಟಾಟಾ. ಅದು ನನ್ನ ಕನಸು ಕೂಡ ಆಗಿತ್ತು. ಹಾಗಾಗಿ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ನನಗೊಂದು ಅದೊಂದು ಆಪರ್ಚುನಿಟಿ ಸಿಗುತ್ತೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಆವಾಗ ಸುಮಾರು ದೇಶದ ಗೋದ್ರೇಜ್ ಅವರು ಸಿಗ್ತಾರೆ ನಮಗಲ್ಲಿ. ಸೊ ಹಿಂಗೆ ದೊಡ್ಡ ದೇಶದ ಕಾರ್ಪೊರೇಟ್ಸ್ ಯಾರಿದ್ದಾರೆ ನಮಗೆಲ್ಲ ಅಲ್ಲಿ ಕನೆಕ್ಟ್ ಆಗ್ತಾರೆ. ಮತ್ತು ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಈಗ ನಾವು ಸರಿ, ನಾವೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಆವಾಗ ಡಿಕ್ಕಿ ಸಂಸ್ಥೆನ ನಾವು ಕರ್ನಾಟಕದಲ್ಲಿ ಒಂದು ಸ್ಥಾಪನೆ ಮಾಡ್ತೇವೆ. ಓಕೆ, ಅಂದರೆ ನೀವು ಡಿಕ್ಕಿ ಸಂಸ್ಥೆಯನ್ನು ಕರ್ನಾಟಕಕ್ಕೆ ತಗೊಂಡ್ಬರ್ತೀವಿ. ಹೌದು. ಸೊ ನಾನೊಬ್ಬ ಆರ್ಡಿನರಿ ಮೆಂಬರ್ ಆಗಿ ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಅದನ್ನು ಸುಮಾರು ವರ್ಷ ನಾನು ಅದನ್ನು ಮುಂದೆ ತೊಗೊಂಡು ಬಂದೆ. ಆಗ ನಮ್ಮ ಕರ್ನಾಟಕದ ದಲಿತ ಬಾವಿ ಉದ್ಯಮಿಗಳಾಗ್ಬೋದು, ಯಾರು ಕನಸು ಕಾಣ್ತಾ ಇರ್ತಾರೆ ಉದ್ಯಮಿಗಳಾಗಬೇಕು ಅಂತ ಅಥವಾ ಉದ್ಯಮಿಗಳಾಗಿರೋವಂಥವ್ರು, ಅವ್ರನ್ನೆಲ್ಲ ಒಂದು ನೆಟ್ವರ್ಕಲ್ಲಿ ನಾವು ತರ್ತೇವೆ. ಅದು ಆಮೇಲೆ MG ರೋಡ್ ತಾಜ್ ಹೋಟೆಲಲ್ಲಿ ನಾವು ತಾಜ್ ವಿವಂತ ಅಲ್ಲಿ ಒಂದು ಮೊದಲನೇ ಬಾರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇವೆ 2012ಅಲ್ಲಿ. ಆವತ್ತಿನ ದಿನವೇ 1080 ಜನ, 1,000 ರೂಪಾಯಿ ಟಿಕೆಟ್ ಕೊಟ್ಟು, 1,000 ರೂಪಾಯಿ ಎಂಟ್ರಿ ಫೀಸು ವಿತ್ ಸೂಟಲ್ಲಿ ಅವತ್ತು ಎಲ್ಲರೂ ಅಲ್ಲಿ ಬರೋವಂಗೆ ನಾವು ಮಾಡ್ತೇವೆ. ನಿಮ್ಮನ್ನು ಆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಕ್ಷಮಿಸಿ ಮಧ್ಯದಲ್ಲಿ ಮಾತಾಡ್ತೀನಿ. ನಾನು ತಮ್ಮನ್ನು ಒಂದು 15 ವರ್ಷಗಳಿಂದ ಬಲ್ಲೆ. ಯಾವಾಗಲೂ ನೀವು ಸೂಟಲ್ಲಿ ಇರ್ತೀರಲ್ಲ, ಅದು ಕಾರಣ ಏನು ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅದಕ್ಕೆ ಇನ್ಸ್ಪಿರೇಷನ್, ಸ್ಫೂರ್ತಿ. ಬಾಬಾ ಸಾಹೇಬ್ರು ಹೇಳಿದ್ರು, ಅವ್ರು ಯಾವಾಗಲೂ ಸೂಟಲ್ಲಿರು. ಊಟ ಮಾಡಿದಾರೋ ಇಲ್ವೋ, ಊಟ ತಿಂತಾ ಇದ್ರೋ ಗೊತ್ತಿಲ್ಲ, ಅವ್ರು ಯಾವತ್ತೂ ಅವರ ಜೀವನದಲ್ಲಿ ಒಂದು ಒಳ್ಳೆ ಬಟ್ಟೆ ವಿತೌಟ್ ಟೈ ಕೂಡ ನೀವು ಸಾಧಾರಣವಾಗಿ ಅವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ನಮಗೆ ಸ್ಫೂರ್ತಿ ಆಯಿತು. ಬಾಬಾ ಸಾಹೇಬ್ಗೆ ನಾವು ಏನಾದರೂ ನಿಜವಾಗ್ಲೂ ಮರ್ಯಾದೆ ಕೊಡಬೇಕು ಅಥವಾ ಒಂದು ಗೌರವ ಅಂತಿದ್ರೆ ಅವ್ರನ್ನ ನಡೆದಿರೋಂಥ ಒಂದರಲ್ಲಿ ಹಲವಾರು ಇದರಲ್ಲಿ ಇದೊಂದು ನಾವು ತಗೊಂಡ್ವಿ. ಅದನ್ನು ನಮ್ಮ ಜನಗಳಿಗೆ ನಾವು ಬಟ್ಟೆ ಹಾಕ್ಸೋದನ್ನ ಕಲ್ಸಕ್ಕೆ ಶುರು ಮಾಡಿದ್ವಿ. ದಲಿತ ಉದ್ಯೋನ್ಮುಖ ಉದ್ಯಮಿಗಳಿಗೆ ಎಲ್ಲರೂ ಕೂಡ ಸೂಟಲ್ಲಿ ಇರಬೇಕು
ಕಾರ್ಪೊರೇಟ್ ಅಂತ ಬರೀ ಕನ್ಸ್ಕೊಂಡ್ರೆ ಆಗಲ್ಲ. ಆ ಕಾರ್ಪೊರೇಟ್ ಇದನ್ನ, ಆ ಕಲ್ಚರ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಏನು ಮಾಡಿದ್ವಿ ನಾವು, ಇವಾಗ ಯಾರಾದರೂ ಒಬ್ಬ ಸಾಲ ಕೊಡೋನು ನಮ್ಮನ್ನ ಅಳಿತಾರೆ ಅವರು. ಒಂದು ಬ್ಯಾಂಕ್ ಒಳಗಡೆ ಹೋದ್ರೆ ಆಚೆಯಿಂದಾನೇ ಕ್ಯಾಮ್ರಾ ಅಲ್ಲಿ ನೋಡ್ತಾರೆ ಅವರು, ಸಾಲ ಕೇಳೋನು ಯಾರು ಬರ್ತಾವೆ. ನಾವು ದಾಡಿ ಬಿಟ್ಕೊಂಡು ನಾನೊಬ್ಬ ದಲಿತ ಅಂದ ತಕ್ಷಣ ಮ್ಯಾನೇಜರ್ ಒಳಗಡೆನೆ ಬಿಡಲ್ಲ, ಇಲ್ಲ ಅಂತ ಹೇಳ್ಕಳ್ಸಪ್ಪ ಅಂತ ಹೇಳ್ತಾರೆ. ನಾವು ಅದೇ ಸೂಟ್ ಇದು ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಾನು, ಆಗಿದೆ ಇವೆಲ್ಲ. ಸೊ ಅದೇ ಒಬ್ರು ಒಳ್ಳೆ ಬಟ್ಟೆ ಹಾಕೊಂಡು ಎಸ್ಪೆಷಲಿ ಸೂಟಲ್ಲೇ ಹೋದ್ರೆ ಅವರೇ ಆಚೆ ಬರ್ತಾರೆ, ಯಾರು ಆಫೀಸರ್ ಬಂದರು ಅಂತ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಗೋದು ನಾನು ಎಸ್ ಟಿನ ಇನ್ನೊಂದು ಅನ್ನೋದು ಆಮೇಲೆ ಕತೆ. ಬಟ್ ಫಸ್ಟ್ ಪ್ರೆಸೆಂಟೇಷನ್ನೇ ನಮ್ಮದು ಸಕ್ಸಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಕಾನ್ಸೆಪ್ಟ್ನ ನಾವು ಇಟ್ಕೊಂಡು ಬಂದ್ವಿ. ಇವತ್ತು ದೇಶದಲ್ಲಿ ಲಕ್ಷಾಂತರ ಜನಗಳನ್ನ ನಾವು ಸೂಟ್ಗೆ ಕನ್ವರ್ಟ್ ಮಾಡಿದ್ವಿ. ಸೂಟ್ಗೆ ಲಕ್ಷಾಂತರ, 100,000 ಅಲ್ಲ, ಪ್ರತಿ ರಾಜ್ಯದಲ್ಲೂ ನಮ್ಮ ಹತ್ರ 10,000 ಮೆಂಬರ್ಸ್ ಇದ್ದಾರೆ. 1,000 ಮೆಂಬರ್ಸ್ ಇದ್ದಾರೆ ಒಂದೊಂದು ರಾಜ್ಯದಲ್ಲಿ. ಸೊ ಎಲ್ಲರೂ ಸೂಟ್ ಇಲ್ಲದೆ ಯಾರು ನಮ್ಮ ಆಫೀಸಿಗೆ ಬರೋಲ್ಲ, ನಮ್ಮ ಪ್ರೋಗ್ರಾಮ್ಸಿಗೆ ಬರೋದಿಲ್ಲ. ಡಿಸಿಪ್ಲಿನ್ ಆಗೋಯ್ತು. ಒಳ್ಳೆ ಗಾಡಿಯಲ್ಲಿ ಓಡಾಡಿ ಅಂತ ಹೇಳ್ತೀವಿ. ಡಿಕ್ಕಿ ಏನಿದೆ, ಒಂದು ಕನಸನ್ನ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಬದುಕು ಕಂಡ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಊಟ ಮಾಡಿ ಅಂತ. ಸೊ ಇದಕ್ಕೆ ಯಾವ ರಿಸರ್ವೇಷನ್ ಬೇಕಿಲ್ವಲ್ಲ. ಈಗ ಆಯ್ತು, ನೀವು ಕನಸನ್ನ ಮಾಡ್ತೀರಿ, ಆದ್ರೆ ಕನಸನ್ನ ಈಡೇರಿಸ್ಕೋಬೇಕಾದ್ರೆ ಹಣ ಕಾಸಿನ ವ್ಯವಸ್ಥೆ ಬೇಕಲ್ಲ. ಡೆಫಿನೆಟ್ಲಿ. ಅದು ಹೇಗೆ? ಸೊ ಇವಾಗ ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವಾಗ ನಾವು ಡಿಕ್ಕಿ ಆಲ್ರೆಡಿ ಈಗ 20 ವರ್ಷ ಡಿಕ್ಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ 2005 ಸ್ಥಾಪನೆ ಆಗಿ 2025 ಬಂದಿದ್ದೀವಿ. ಈಗ 20 years ಡಿಕ್ಕಿ ಅಂತ ಮಾಡ್ತಾ ಇದ್ದೀವಿ. ಸೊ 2005 ಮೊದಲು ನಮ್ಮ ಸಮಾಜ ಹೇಗಿತ್ತು, ಡಿಕ್ಕಿ ಬಂದ ನಂತರ ಇವಾಗ ನಾವು ಎಷ್ಟೆಲ್ಲ ಬದಲಾವಣೆಗಳಾಗಿದ್ದೇವೆ ಅನ್ನೋದಕ್ಕೆ ಒಂದು ರೆಕಾರ್ಡೇ ಮಾಡ್ತಾ ಇದೀವಿ, ನಾವು ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದೀವಿ. ಅದನ್ನು ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತೇನ ಹಿಂದಿನ ದಿನಗಳಲ್ಲಿ ಇವತ್ತು ನೀವು ಹಣಕಾಸಿನ ವಿಷಯ ಹೇಳಿದ್ರೆ ಒಂದು ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ರಾಜ್ಯ ಸರ್ಕಾರಗಳು ಪ್ರತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸರ್ಕಾರ ಇದ್ದಾವೆ. ಎಲ್ಲ ರಾಜ್ಯದಲ್ಲೂ ಎಲ್ಲ ಸರ್ಕಾರಗಳ ಜೊತೆಯಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಿಸ್ಟಮ್ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಏನಾಗುತ್ತೆ, ಇವತ್ತು ಸರ್ಕಾರಗಳು ನಮ್ಮನ್ನ ಡಿಕ್ಕಿನ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಮ್ಮನ್ನು ಕರೀತಾರೆ. ಕರೆದು ಬಿಟ್ಟು ಏನೇನು ಬೇಕು, ಏನೇನು ಸವಲತ್ತುಗಳು ಬೇಕು, ಯಾವ್ಯಾವ ಸ್ಕೀಮ್ ಬೇಕು ಅಂತೇಳಿ ನಾವು ಅದನ್ನು ಡಿಸೈನ್ ಮಾಡಿ ಸರ್ಕಾರಗಳಿಗೆ ಕೊಟ್ಟು ಎಷ್ಟೋ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಆಗಿದ್ದಾವೆ ಇವತ್ತು ವ್ಯವಸ್ಥೆ. ಸೊ ಒಂದು ಉದಾಹರಣೆ ಕೊಡಬೇಕಂದ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, ಹೌದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋದು ಎಲ್ರಿಗೂ ಯಾರು ಬೇಕಾದ್ರೂ ಮಾಡ್ಬೋದು. ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋದು ಒಂದು SC/ST ಒಂದು ಜನರಲ್ ಮಹಿಳೆಗೋಸ್ಕರ. ಇದು ಡಿಸೈನ್ಡ್ ಬೈ ಡಿಕ್ಕಿ, ಕ್ರಿಸ್ಟನೈಸ್ಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಹೆಸರಿಟ್ಟಿದ್ದು ಮಾತ್ರ ನರೇಂದ್ರ ಮೋದಿ ಅವರು. ಇದನ್ನ ನಾವು 2014 ಇದನ್ನ ಮಾಡಿದ್ವಿ. ರೂಪುರೇಷ ಎಲ್ಲ ನಾವೇ ಮಾಡಿ ಅದನ್ನ ಸರ್ಕಾರಕ್ಕೆ ತಗೊಂಡೋಗಿ ಕೊಟ್ವಿ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೊಂದು ಹೆಸರು ನಾಮಕರಣ ಮಾಡಿದ್ರು, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸೊ ವಾಟ್ ಇಸ್ ಸ್ಟ್ಯಾಂಡ್ ಅಪ್ ಇಂಡಿಯಾ? ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೆ 10 ಲಕ್ಷ ಮೇಲ್ಪಟ್ಟು 1 ಕೋಟಿವರೆಗೂ ಒಬ್ಬ SC, ಒಬ್ಬ ST, ಒಂದು ಜನರಲ್ ವುಮೆನ್ಗೆ ಯಾವುದೇ ಕೊಲಾಟ್ರಲ್ ಇಲ್ದಿರ ಯಾವುದೇ ಬಿಸ್ನೆಸ್ಗೆ ಇಂಡಿಯಾದಲ್ಲಿ ಮೊದಲನೇ ಬಾರಿಗಿದು. ಸರ್ವಿಸ್ ಇಂಡಸ್ಟ್ರಿ ಆಗ್ಬೋದು, ಒಂದು ಚಪ್ಪಲಿ ಅಂಗಡಿ ಆಗ್ಬೋದು, ಒಂದು ಸೆಕ್ಯೂರಿಟಿ ಸರ್ವಿಸಸ್ ಆಗ್ಬೋದು, ಒಂದು ಕಂಪ್ಯೂಟರ್ ಸೆಂಟರ್ ಆಗ್ಬೋದು, ಒಂದು ಬ್ಯೂಟಿ ಪಾರ್ಲರ್ ಆಗ್ಬೋದು, ಎಲ್ಲದಕ್ಕೂ ಈ ವ್ಯವಸ್ಥೆಯಲ್ಲಿ ಸಾಲ ಕೊಡುವಂಗೆ ಇರುತ್ತೆ ವಿತೌಟ್ ಎನಿ ಕೊಲಾಟ್ರಲ್. ಜನರಲ್ ವುಮೆನ್ಗೋಸ್ಕರ. ಸೊ ಇದನ್ನ ನಾವು ಡಿಸೈನ್ ಮಾಡಿದ್ವಿ. ಆ ರೀತಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆವತ್ತು ಫಸ್ಟ್ ಟೈಮ್ 2014 10,000 ಕೋಟಿ ಡೆಪಾಸಿಟ್ ಮಾಡಿದ್ರು, 10,000 ಕೋಟಿ ರಿಸರ್ವ್ ಇಟ್ರು. 10,000 ಕೋಟಿ 10,000 crores ಫಂಡ್ ರಿಸರ್ವ್ಡ್ ಫಾರ್ ದಿಸ್ ಸ್ಕೀಮ್. ಸೊ ಅದು ವರ್ಷ ತಿಂಗಳು ಕಳೆದಂತೆ ಸುಮಾರು ಅದು ಅಪ್ಲಿಕೆಂಟ್ಸ್ ಜಾಸ್ತಿ ಆದ್ರು, ರಿಸೀವರ್ಸ್ ಜಾಸ್ತಿ ಆದ್ರು, ತಗೊಳ್ಳೋರು ಜಾಸ್ತಿ ಆದ್ರು. ಅಲ್ಲ ಸರ್, ಮಾತನ್ನ ಕೇಳಿಸ್ಕೊತಾ ಇದ್ದೆ. ಈಗ ಇಡೀ ಭಾರತ ದೇಶದಲ್ಲಿ ಲಕ್ಷಕ್ಕೂ ಮೀರುವಂತಹ ಬ್ಯಾಂಕ್ಗಳು, ಬ್ರಾಂಚ್ಗಳಿದ್ದಾವೆ, ಹೌದು ಅಲ್ವಾ? ಅದರಲ್ಲಿ ಪ್ರತಿ ವರ್ಷಕ್ಕೆ 3 ಕೋಟನ, ಹೌದು, ವರ್ಷಕ್ಕೆ 3 ಕೋಟ ಅಂದ್ರೆ ಸುಮಾರು ವರ್ಷಕ್ಕೆ 2.5-3 ಲಕ್ಷ ಜನಗಳಿಗೆ ಸ್ಕೀಮ್ ಬೆನಿಫಿಟ್ ಸಿಗಬೇಕು. 5 ಲಕ್ಷ ಜನ ಕ್ರಿಯೇಟ್ ಆಗ್ತಾರೆ. ಹೇಗೆ ಅಂದ್ರೆ ನಮ್ಮ 2014 ತಗೊಂಡ್ರೆ 1,27,000 ರಾಷ್ಟ್ರೀಯ ಬ್ಯಾಂಕ್ಗಳಿದ್ದಾವೆ.
1 ಲಕ್ಷಕ್ಕೂ ಮೇಲ್ಪಟ್ಟು ಅಲ್ಲ 27 ರಾಷ್ಟ್ರೀಯ ಬ್ಯಾಂಕ್ಗಳಿದ್ದಾವೆ. ಆ 27 ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ 1,25,000 ಬ್ರಾಂಚ್ಗಳಿದ್ದಾವೆ ಇಡೀ ದೇಶದಲ್ಲಿ. ಸೊ ಆ 1,25,000 ಬ್ರಾಂಚ್ಗಳು ಸಹ ಪ್ರತಿ ಬ್ರಾಂಚು ಒಬ್ಬನ್ನ ಹ್ಯಾಂಡ್ ಹೋಲ್ಡ್ ಮಾಡಬೇಕು. ಪ್ರತಿ ವರ್ಷ 3 ಜನ ಕೊಡ್ಬೇಕು. ಸೊ ಆವಾಗ ಏನಾಗೋಯ್ತು, ಈ ಸಿಸ್ಟಮ್ ಅಲ್ಲಿ 2.5 ಲಕ್ಷ ಜನ 3,70,000 ಮಿನಿಮಮ್ 2.5 ಲಕ್ಷ SC/ST ತಗೊಂಡ್ರೆ 2.5 ಲಕ್ಷ ಉದ್ಯಮಿಗಳನ್ನ ಸೃಷ್ಟಿ ಮಾಡುವಂತದ್ದು ಒಂದು ವ್ಯವಸ್ಥೆ ಕ್ರಿಯೇಟ್ ಆಗೋಯ್ತು. ಹೊಸ ಉದ್ಯಮಿಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ 2014ನಲ್ಲಿ ನಾವು ಸೃಷ್ಟಿ ಮಾಡಿಬಿಟ್ವಿ. ಅಂದ್ರೆ ಈ ಪ್ಲಾನ್ ಡಿಸೈನ್ಡ್ ಬೈ ಡಿಕ್ಕಿ. ಎಸ್ ವೆರಿ ಮಚ್. ನೀವು ಡಿಕ್ಕಿ ವೆಬ್ಸೈಟ್, ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಹೋದ್ರು ಆ ವೆಬ್ಸೈಟ್ ಅಲ್ಲಿ ಡಿಕ್ಕಿ ಇಸ್ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನೇ ಕುಂದು ಕೊರತೆಗಳಿದ್ರು, ಕಷ್ಟ ಇದ್ರು, ನೀವು ಡಿಕ್ಕಿ ಸಂಸ್ಥೆಗೆ ಬಂದು ನಾವು ಅದನ್ನ ಮಾಡ್ಬೋದು. ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ನಾವು ಡಿಕ್ಕಿ ಮೆಂಬರ್ ಇರ್ತೀವಿ. ಸೊ ಯಾರು ಲೋನ್ ಏನಕ್ಕೆ ಕೊಡ್ತಾರೆ, ಏನಕ್ಕೆ ಕೊಡಲ್ಲ ಅಂತ ಹೇಳಿದ್ರು ನಾವು ಅಲ್ಲಿ ಕ್ವಶನ್ ಮಾಡ್ತೀವಿ. ಯಾಕೆ ಕೊಡಲ್ಲ ಅಂತ ಅವ್ರು ಏನಾದ್ರು ರಿಜೆಕ್ಟ್ ಮಾಡೋದು ಕಾರಣನೂ ನಾವು ಅದನ್ನ ಚೆಕ್ ಮಾಡ್ತೇವೆ. ಅಂದ್ರೆ ಹೇಗೆ ಸರ್, ಒಬ್ಬ ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಅಥವಾ ಒಬ್ಬ ವ್ಯಕ್ತಿ ಕೇಂದ್ರ ಸರ್ಕಾರ ದೇಶದ ಆಡಳಿತ ವ್ಯವಸ್ಥೆಯ ಒಳಗೆ ಹೊಕ್ಕು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಿದೆಯಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ನಾವು ಯಾವಾಗ ಡಿಕ್ಕಿ ಸೇರ್ಕೊಂಡ್ವಿ, ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಅಲ್ಲಿ ಆಲ್ರೆಡಿ 2014 ಅಷ್ಟೊತ್ತಿಗೆ ನಾವು ಆಲ್ರೆಡಿ 4 ಪದ್ಮಶ್ರೀಗಳನ್ನ ತಗೊಂಡಂತ ಒಂದು ಸಂಸ್ಥೆ, ದೇಶದಲ್ಲೇ ಮೊದಲನೇ ಸಂಸ್ಥೆ, ಒಂದು ದಲಿತ ಸಂಸ್ಥೆ, ನಾಟ್ ಆನ್ ರಿಸರ್ವೇಶನ್ ಆನ್ ಟ್ರೇಡ್, ಬಿಸ್ನೆಸ್ ಅಂಡ್ ಟ್ರೇಡ್ ಅಲ್ಲಿ 4 ಪದ್ಮಶ್ರೀಗಳನ್ನ ತಗೊಂಡಿರುವಂತ ಒಂದು ಸಂಸ್ಥೆ. ಫೈನಾನ್ಷಿಯಲ್ ಅಲ್ಲಲ್ಲ, ಬಿಸ್ನೆಸ್ ಅಚೀವ್ಮೆಂಟ್ಸ್ ಅವು, ಬಿಸ್ನೆಸ್ ಅಚೀವ್ಮೆಂಟ್ಸ್ ಅಲ್ಲಿ ತಗೊಂಡಿರುವಂತ ಒಂದು ಇದು. ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಕಲ್ಪನಾ ಸರ್ ತಗೊಂಡಿದ್ದಾರೆ. ದಟ್ ಲೇಡಿ ಇಸ್ ವರ್ತ್ 2,000 crores ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ 2 rupees. ಲೇಬರ್ ಕೆಲಸ ಮಾಡ್ತಾ ಇದ್ರು ಮಹಾರಾಷ್ಟ್ರ, ಮುಂಬೈಯಲ್ಲಿ. ಸೊ ಆತ ಆಯಮ್ಮಂದು ತಗೊಂಡ್ರೆ ಒಂದು ದೊಡ್ಡ ಸ್ಟೋರಿ ಇದೆ ಅದು. ಸೊ ಅದು ದೊಡ್ಡ ಸ್ಟೋರಿ ಇದೆ. ಸೊ ಹಾಗಾಗಿ ಅಂಥವರೆಲ್ಲ ನಮ್ಮ ಡಿಕ್ಕಿಯಲ್ಲಿ ಇರುವಾಗ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಮ್ಮ ಒಡನಾಟ ಚೆನ್ನಾಗಾಯ್ತು. ನಮ್ಮ ಕನೆಕ್ಷನ್ಸ್, ನೆಟ್ವರ್ಕ್ ಚೆನ್ನಾಗಾಗ್ತಾ ಇತ್ತು. ಆಮೇಲೆ ನಾವು ಇಡೀ ದೇಶದಲ್ಲಿ ಪ್ಯಾನ್ ಇಂಡಿಯಾ ಅಲ್ಲಿ ಒಂದು ದಲಿತ ಉದ್ಯಮಿಗಳಿಗೆ ಒಂದು ಒಕ್ಕೂಟ ಅಥವಾ ಸಂಸ್ಥೆ ಇದೆ ಅಂದ್ರೆ ಇದು ಒಂದೇ. ಈಗ ಈ ನಿಮ್ಮಲ್ಲಿ ಮಾತಾಡ್ತಾ ನನಗೆ ತುಂಬ ಆಸೆ ಉಂಟಾಗ್ತಿದೆ ಹೆಚ್ಚು ನಿಮ್ಮ ಹತ್ರ ಮಾತಾಡಬೇಕಂತ. ಹಾಗಾದರೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ತಮಗೆ. ಈಗ ನಾವು ನೋಡಿರುವಂಥ ಈ ದಲಿತ ಮೂವ್ಮೆಂಟ್ಸು, ದಲಿತ ಚಳುವಳಿಗಳು, ದಲಿತ ಹೋರಾಟಗಳು ಅಂದರೆ ಬೀದಿಗಿಳಿಯೋದು, ಬಂದ್ ಮಾಡಿಸೋದು, ಅಥವಾ ಪ್ರತಿಭಟನೆ ಮಾಡೋದು, ಸತ್ಯಾಗ್ರಹ ಮಾಡೋದು, ಈ ರೀತಿಯ ದಲಿತ ಮೂವ್ಮೆಂಟ್ನ ನಾವು ನೋಡ್ತಾ ಇದ್ದೀವಿ. ನಿಮ್ದು ಯಾವುದಿದ್ದು ಕಾರ್ಪೊರೇಟ್ ದಲಿತ ಮೂವ್ಮೆಂಟ್ ಅಂದರೆ ಈ ಕೋಟ್ ಹಾಕೊಂಡು ಮಾಡುವಂಥ ಮೂವ್ಮೆಂಟ್ ಏನಿದು? ನೋಡಿ, ಇವಾಗ ದೇಶದಲ್ಲಿ ಇಷ್ಟೆಲ್ಲ ಸಂಸ್ಥೆಗಳು ಇರಬೇಕಾದ್ರೆ ನಾವು ಒಂದು ಸೆಪರೇಟ್ ಲೈನನ್ನು ಹೇಳ್ಕೊಂಡ್ವಿ. ನಾವು ಏನಪ್ಪ ಅದು ಲೈನ್ ಅಂದರೆ ಎಕನಾಮಿಕಲ್ ಎಂಪವರ್ಮೆಂಟ್. ದಲಿತ ಬಾಬಾ ಸಾಹೇಬರು ಹೇಳ್ದಂಗೆ ನಾವು ನಮ್ಮ ಸಮಾಜನ ಆರ್ಥಿಕ ಸಬಲೀಕರಣ ಆಗೋದು ಹೇಗೆ ಅನ್ನೋದನ್ನ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬರೀ ಆ ಲೈನಲ್ಲಿ ಹೋದ್ವಿ ನಾವು. ಸಂಘಟನೆ ಇನ್ನೊಂದೆಲ್ಲ ಅವ್ರ ಕೆಲಸ ಅದು ಅವ್ರು ಮಾಡ್ಕೊಂಡ್ಲಿ, ಅದು ಅವ್ರಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಯುವಕರನ್ನ, ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಯಾವುದೇ ಸರ್ಕಾರ ಕೆಲಸ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಸ್ಕೀಮ್ಸ್ನ ಕೊಟ್ಟಿದ್ದಾರೆ ಉದ್ಯಮಿಗಳಾಗಿ ಅಂತ. ಅದೇ ರೀತಿ ನಮ್ಮ ಡಿಕ್ಕಿ ಟ್ಯಾಗ್ ಲೈನ್ ಏನಪ್ಪಾ ಅಂದ್ರೆ ಬಿ ಎ ಜಾಬ್ ಗಿವರ್, ನಾಟ್ ಎ ಜಾಬ್ ಸೀಕರ್ ಅಂತ ಒಂದು ಟ್ಯಾಗ್ ಲೈನ್ ನಮ್ದು. ಡಿಕ್ಕಿ ಟ್ಯಾಗ್ ಲೈನೇ ಕೊಡೋರಾಗಬೇಕು, ತಗೊಳ್ಳೋರು ಆಗ್ಬಾರ್ದು ಅನ್ನೋದು ನಮ್ಮ ಮೊದಲು 2005 ನಮ್ಮ ಟ್ಯಾಗ್ ಲೈನ್, ಅದು ಮೂಲ ಮಂತ್ರ. ಸೊ ಅದನ್ನ ಇಟ್ಕೊಂಡು ಹೋದಾಗ ಏನಾಗೋಯ್ತು, ನಾವು ಬೇರೆ ಏನು ಮಾತಾಡೋದೇ ಇಲ್ಲ. ಹಾಗಿದ್ರೆ ಡಿಕ್ಕಿಯಿಂದ ಫಲಾನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಸಂಖ್ಯೆ ಎಷ್ಟಿರ್ಬೋದು ಇವಾಗ ದೇಶದಲ್ಲಿ? ಲಕ್ಷಾಂತರ ಜನ, ಸಾವಿರಾರು ಜನ, ಒಂದೊಂದು ರಾಜ್ಯದಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಸವಲತ್ತು ಕರೆ ಕೊಟ್ರೆ ಲಕ್ಷಾಂತರ ಜನ ಒಂದ್ ಕಡೆ ಸೇರ್ತಾರೆ, ಡೆಫಿನೆಟ್ಲಿ ಸೇರ್ತಾರೆ. ಇವಾಗ ರಾಜ್ಯದಲ್ಲಿ ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಪ್ರೈಮ್ ಮಿನಿಸ್ಟರ್ದೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ ವಿಜ್ಞಾನ್ ಭವನಲ್ಲಿ 2015 ಮಾಡಿದ್ವಿ ನಾವು. ಆವಾಗನೇ ವಿಜ್ಞಾನ್ ಭವನ್ ಫುಲ್ ಆಗೋಗ್ಬಿಟ್ಟಿತ್ತು. ಸೊ ಏನು ಇಡೀ ರಾಷ್ಟ್ರದಿಂದ ಒಬ್ಬೊಬ್ರು 25,000, 30,000, 40,000, 50,000 ಬಂದು 5 ಸ್ಟಾರ್ಗಳಲ್ಲಿ ಹೇಳ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರವ್ರ ಖರ್ಚಲ್ಲಿ ಬಂದು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಆಗಲೇ ಆಗಿತ್ತು. 10 ವರ್ಷಕ್ಕಿಂತನೇ. ಅದಾದ್ಮೇಲೆ ಕಾನ್ಕ್ಲೇವ್ಸ್ ಮಾಡ್ತಾ ಇರ್ತೀವಿ, ಬಿಸ್ನೆಸ್ ಕಾನ್ಕ್ಲೇವ್ಸ್. ಇವಾಗ ಹೈದರಾಬಾದಲ್ಲಿ ರೀಸೆಂಟಾಗಿ ಒಂದು ಟ್ರೈಬಲ್ ಕಾನ್ಕ್ಲೇವ್ ಅಂತ ಮಾಡಿದ್ವಿ. ಅಲ್ಲಿ ಕರ್ನಾಟಕದಿಂದ 200 ಜನ ಅಲ್ಲಿಗೆ ಬಂದಿದ್ರು. ಸೊ ಹಂಗಾಗಿ ಜನಗಳಿಗೆ ಅವೇರ್ನೆಸ್ ಇದೆ ಇವತ್ತು, ವ್ಯವಸ್ಥೆ ಸಿಸ್ಟಮಲ್ಲಿ ಇದ್ದಾರೆ ಇವತ್ತು.
ಉಪಯೋಗಗಳನ್ನ ತಗೊಂಡಿರೋರು ಯಾವಾಗಲೂ ಹೇಗೆ ನಾನು ನಿಮ್ಮನ್ನ ಕಾರ್ಪೊರೇಟ್ ಸಂಘಟನೆ ಅಂತ ಕರಿಬೋದಾ ನಿಮ್ಮನ್ನ? ಅಂದರೆ ನಿಮ್ಮ ಜನಾಂಗವನ್ನ ಔದ್ಯೋಗಿಕವಾಗಿ ವ್ಯಾವಹಾರಿಕವಾಗಿ ಒಂದು ಮೇಲ್ದರ್ಜೆಗೇರಿಸುವಂತ ಒಂದು ಕಾರ್ಪೊರೇಟ್ ಹೋರಾಟ, ಕಾರ್ಪೊರೇಟ್ ಸಂಘಟನೆ ನಿಮ್ಗೊಂದು. ನೀವು ಕರೆಯೋದೇ ಬೇಕಾಗಿಲ್ಲ, ಆಲ್ರೆಡಿ ಸುಮಾರು ಸಂಘಟನೆಗಳು ಸುಮಾರು ಹೆಸರುಗಳು ಕೊಟ್ಬಿಟ್ಟಿದ್ದಾರೆ ನಮಗೆ. ಅದ್ರಲ್ಲಿ ಒಂದು ಹೆಸರು ಕ್ರೀಮಿ ದಲಿತ್ಸ್ ಅಂತ ಹೇಳ್ತಾರೆ ನಮ್ಮನ್ನ. ಕ್ರೀಮಿ ದಲಿತ್ಸ್ ಅಂತ ನಮ್ಮನ್ನ ಆಲ್ರೆಡಿ ಹೆಸರು ಇಟ್ಬಿಟ್ಟವ್ರೆ. ಸೂಟು ಬೂಟಲ್ಲಿ ಇರೋರಪ್ಪ ಇವರು ಅಂತ. ಸೊ ಬಟ್ ಯಾಕೆ ತಪ್ಪೇನಿಲ್ವಲ್ಲ, ಯಾಕೆ ಇರಬಾರ್ದು? ಎಲ್ಲರೂ ಹಂಗಾಗ್ಬೋದಲ್ಲ? ಎಲ್ಲರೂ ಆಗ್ಬೇಕು ಅನ್ನೋದೇ ಒಂದು ಮಾದರಿಯನ್ನ ಸೃಷ್ಟಿ ಮಾಡಿದ್ದೀವಿ, ಒಂದು ಕನಸನ್ನ ಸೃಷ್ಟಿ ಮಾಡಿದ್ದೀವಿ. ಕನಸು ನಾವು ನಮ್ಮ ಯುವಕರಿಗೆ ಒಂದು ಕನಸನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಕನಸು ಫಸ್ಟ್ ಯಾವುದೋ ಒಂದು ಅಚೀವ್ ಮಾಡ್ಬೇಕಂದ್ರೆ ನಮ್ಗದು ಏನ್ ಹೇಳ್ತಾರೆ, ಒಂದು ಫೈರ್ ಇನ್ ಅ ಬೆಲಿ ಇರ್ಬೇಕು, ನಮ್ಗೆ ಒಂದು ಕಿಚ್ಚು ಬೇಕು. ನಮ್ಗೆ ಆ ಕಿಚ್ಚಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ. ದುಡ್ಡಿದ್ರೂ ಉದ್ಯಮ ಮಾಡೋಕ್ಕಾಗಲ್ಲ. ಇವತ್ತು ದುಡ್ಡಿದ್ರೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ದುಡ್ಡೆಲ್ಲ ಹಾಕಿ ಬಿಸ್ನೆಸ್ ಫೇಲ್ಯೂರ್ ಆಗಿದ್ದಾರೆ ದುಡ್ಡು ಇದ್ಕೊಂಡು. ಸೊ ಇವತ್ತು ನಾವು ಬ್ಯಾಂಕಲ್ಲಿ ಸಾಲ ತಗೊಂಡು ಉದ್ಯಮ ಮತ್ತೆಗೆ ಇನ್ನು ಸ್ವಲ್ಪ ಬೇಕು ಅಂದಾಗ ಮತ್ತೆ ಬಡ್ಡಿಗಳು ತಗೊಂಡು ಜನ ಉದ್ಯಮಗಳು ಮಾಡಿದ್ದಾರೆ. ಅದಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾವೆಲ್ಲ ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಈ ತರದ್ ಯಾವ್ದು ವ್ಯವಸ್ಥೆ ಇರಲಿಲ್ಲ. ಮೊದಲನೇ ಪಾಯಿಂಟ್, ಫೈನಾನ್ಷಿಯಲಿ ದೇರ್ ವಾಸ್ ನೋ ಸಪೋರ್ಟ್. ಆವಾಗ ಅಂತ ಟೈಮಲ್ಲೇ ನಾವು ಅದನ್ನೆಲ್ಲ ಮೀರಿ ದಾಟಿ ಬಂದಿದ್ದೀವಿ. ಇವತ್ತಿನ ಪೀಳಿಗೆ ಏನಪ್ಪಾ ಅಂದ್ರೆ, ಸಿಸ್ಟಮ್ ಇಸ್ ದೇರ್, ಎಲ್ಲ ನಾವು ಅರೇಂಜ್ ಮಾಡಿ ಎಲ್ಲ ಸೆಟಪ್ ಆಗ್ಬಿಟ್ಟಿದೆ. ಸರ್ಕಾರಗಳು, ಕರ್ನಾಟಕ ಸರ್ಕಾರಕ್ಕೆ ಬಂದ್ರೆ ಕರ್ನಾಟಕ ಸರ್ಕಾರ ಹಲವಾರು, ಯಾವುದೇ ಸರ್ಕಾರ ಇರಲಿ ದಲಿತ ಪರ ಇದ್ದಾರೆ. ಸ್ಕೀಮ್ಸೇ ಆಗಲಿ, ಇವತ್ತು ಒಂದು ಲ್ಯಾಂಡ್ KIDB ಆಗ್ಬೋದು ಅಥವಾ KSFC ಆಗ್ಬೋದು. KSFC 10 ಕೋಟಿವರೆಗೂ ಇವತ್ತು SC STಗಳಿಗೆ ಇವತ್ತು ಸಾಲವನ್ನು ಕೊಟ್ಟು 4% ಹಂಗೆ. ದೇಶದಲ್ಲಿ ಇದೆಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. 4% ಪರ್ ಆ್ಯನಮ್ ಹಂಗೆ ಸಾಲ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಅದು ಈವನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇವತ್ತು ಅದನ್ನು ಕೊಡ್ತಾ ಇದೆ. ಅದನ್ನ ಎಕ್ಸ್ಟೆಂಡ್ ಆಗಿದೆ, ಅದು ಬ್ಯಾಂಕ್ಸ್ಗೂ ಎಕ್ಸ್ಟೆಂಡ್ ಆಗ್ಬಿಟ್ಟಿದ್ದಾವೆ. ಆಮೇಲೆ KIDBಯಲ್ಲಿ ತಗೊಂಡ್ರೆ ನೀವು 75% ಸಬ್ಸಿಡಿ ಇದೆ, ಅಪ್ಫ್ರಂಟ್ ಸಬ್ಸಿಡಿ ಲ್ಯಾಂಡ್ ಮೇಲೆ. ಸೊ ಹಂಗಾಗಿ ಇವತ್ತು ಜನರಲ್ ಸೇಲ್ ಆಗುತ್ತೆ ಅಲ್ವಾ, SC STಗಳ ಜಾಗ ಇವತ್ತು ಖಾಲಿನೇ ಇಲ್ಲ. ಬಟ್ ಅದೇ 15 ವರ್ಷಕ್ಕಿಂತ ಹೋದ್ರೆ ಯಾವಾಗಲೂ ಪೇಪರಲ್ಲಿ ಹಾಕೋರು ಸರ್ಕಾರ, ಲ್ಯಾಂಡ್ ಅವೈಲೇಬಲ್ ಫಾರ್ SC ST. ಯಾರು ತಗೊಳ್ತಾನೆ ಇರಲಿಲ್ಲ, ಅವೇರ್ನೆಸ್ಸೇ ಇರಲಿಲ್ಲ. ಸೊ ಇವತ್ತು ಡಿಕ್ಕಿ ಬಂದ ನಂತರ, ನಾವು ಆಕ್ಚುಲಿ ಅದೇ ಹೇಳ್ತಾ ಇದ್ನಲ್ಲ ನಾನು ನಿಮಗೆ, ಡಿಕ್ಕಿಗೆ ಮೊದಲು ಹೇಗಿತ್ತು ನಮ್ಮ ಸಮಾಜ, ಡಿಕ್ಕಿ ಬಂದ ನಂತರದಲ್ಲಿ ಉದ್ಯಮಿಗಳ ಸಮಾಜ ಹೇಗಿದೆ ಅನ್ನೋದು ನೋಡಿದಾಗ ತುಂಬ ಮುಂದೆ ಹೋಗ್ಬಿಟ್ಟಿದ್ವಿ. ಇವತ್ತು ನಾವು ಯಾರು ಬಾರೋವರ್ಸ್ ಅಂತ ಇದ್ವು, ವಿ ಆರ್ ಗಿವರ್ಸ್ ಆಗಿದ್ದೀವಿ. ಆಮೇಲೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೀವಿ ನಾವು. ವೆರಿ ಇಂಪಾರ್ಟೆಂಟ್ ಇಸ್ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ಟುಡೇ. ನಾವು ದೇಶ ಕಟ್ಟುವುದರಲ್ಲಿ ಪಾತ್ರ ವಹಿಸ್ತಾ ಇದೀವಿ ಇವತ್ತು ಅಲ್ವಾ. ಸೊ ಮೊದಲು ಇರ್ಲಿಲ್ವಲ್ಲ, ಇದು ತಿನ್ನಕ್ಕೆ ಇರಲಿಲ್ಲ. ಸೊ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ. ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟುವಂಥವ್ರು ಇವತ್ತು ನಮ್ಮಲ್ಲಿ ಲಿಸ್ಟಲ್ಲಿ ಇದ್ದಾರೆ. ನಾವು ಟ್ಯಾಕ್ಸಸ್ ಕಟ್ಟುವಂಥವ್ರು ನೋಡಿ, ಎಷ್ಟು ವಿಶೇಷ ಅನ್ಸುತ್ತೆ ನೋಡಿ ಸರ್. ಅಂದರೆ ನಾವು ನೋಡುವಂಥ ಈ ದಲಿತ ಸಮುದಾಯಗಳ ಗೋಳು, ಅವ್ರ ಬವಣೆ, ಅವರ ಕಥೆಗಳೇ ಬೇರೆ ಇರ್ತವೆ. ಅದು ಇಲ್ಲಿ ನೋಡಿ, ನೀವು ಹೇಳ್ದಂಗೆ ನೀವು ಜನ ಹೆಸರಿಟ್ಟಿದಾರಲ್ಲ ಕ್ರೀಮಿ ದಲಿತ್ ಅಂತ, ನಿಮ್ಮ ಹತ್ರ ಎಲ್ಲವೂ ಇದೆ. ಆದರೆ ಅದನ್ನು ನೀವು ಸ್ವಂತ ಶ್ರಮದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಈ ವಿಷಯ, ಈ ಸರಕು ಅಥವಾ ಈ ಒಂದು ಫಾರ್ಮುಲಾ ದೇಶದ, ರಾಜ್ಯದ ಎಲ್ಲ ದಲಿತ ಸಮುದಾಯಕ್ಕೂ ಸೇರಬೇಕಾದ್ರೆ ವಾಟ್ ಇಸ್ ದ ಕಾನ್ಸೆಪ್ಟ್? ಏನು ಮಾಡಬೇಕು ನೋಡಿ? ಮೊದಲನೇದಾಗಿ ನಾನು 2014-15 ಮೀಡಿಯಾಲಿ ಒಂದು ಹಿಂದೂ ಪೇಪರಲ್ಲಿ ಒಂದು ಇಂಟರ್ವ್ಯೂ ಬಂದಿದೆ. ನಾನು ಆವಾಗೇ ಹೇಳಿದ್ದೆ, ಐ ಡೋಂಟ್ ನೀಡ್ ಕನ್ಸೆಷನ್ಸ್, ಐ ನೀಡ್ ಕನೆಕ್ಷನ್ಸ್ ಅಂತ. ನಮಗೆ ಕನೆಕ್ಷನ್ಸ್ ಬೇಕು, ನೆಟ್ವರ್ಕ್ ಬೇಕು. ಕನ್ಸೆಷನ್ ಇಟ್ಕೊಂಡು ಏನು ಮಾಡೋದು? ಕನೆಕ್ಷನ್ಸ್, ನಮ್ಮ ಪ್ರಾಡಕ್ಟ್ ಬಯರೇ ಇಲ್ಲ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ? ಹಾಗಾಗುತ್ತೆ. ಸೊ ಇವತ್ತು ಪ್ರಪಂಚದಲ್ಲಿ, ವಿಶ್ವದಲ್ಲಿ ಜಾತಿ ಅನ್ನೋದು ಒಂದು ಇಟ್ಟರೆ, ಒಂದು ಟ್ಯಾಲೆಂಟ್ ಏನಿದೆ, ನಮ್ಮ ಒಂದು ಟ್ಯಾಲೆಂಟ್ ಆಗಲಿ, ನಮ್ಮ ಒಂದು ಪ್ರಾಡಕ್ಟ್ ಆಗಲಿ, ಆ ಕ್ವಾಲಿಟಿ ಇದ್ದರೆ ಅಲ್ಲಿ ಜಾತಿ ಪ್ರಶ್ನೆ ಬರೋಲ್ಲ. ಅಲ್ಲಿ ಪ್ರಾಡಕ್ಟ್ ಸೇಲ್ ಆಗೇ ಆಗುತ್ತೆ. ಅದಾದಮೇಲೆ ಇವತ್ತು ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೋಬಲಿ. ನಾವೇನೋ ಒಂದೇ ರೋಡಲ್ಲಿ ಇರಬೇಕು, ಇನ್ನೊಂದು ರೋಡಲ್ಲಿ ಇರಬೇಕು ಅಂತ ಪ್ರಶ್ನೆ ಇಲ್ಲ. ಇವತ್ತು ಪ್ರಪಂಚ ಏನೇ ಪ್ರಾಡಕ್ಟ್ ಯು ಕ್ಯಾನ್ ಸೆಲ್ ಇಟ್, ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲಿ ಅವ್ನು ತಗೊಂಡಿಲ್ಲ, ಇವನು ತಗೊಂಡಿಲ್ಲ ಪ್ರಶ್ನೆ ಬರಲ್ಲ. ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಎಷ್ಟೋ ಪ್ರಾಡಕ್ಟ್ಸ್ ಇವತ್ತು ದೇಶದಿಂದ, ನಮ್ಮ ಭಾರತದಿಂದ ಹೊರಗಡೆ ದೇಶಗಳಿಗೆ ಇವತ್ತು ಪ್ರಾಡಕ್ಟ್ಸ್ ಹೋಗ್ತಾ ಇದ್ದಾವೆ. ಎಷ್ಟೋ ಬರ್ತಾ ಇದ್ದಾವೆ. ಅದನ್ನು ತಗೊಂಡು ಮಾರ್ಬೋದು. ಸೊ ದಾರಿಗಳು ಸುಮಾರು ಇದಾವೆ. ಅದೊಂದು ಅಂತಹ ಒಂದು ಮಹೋನ್ನತ ಸಂಸ್ಥೆ ಡಿಕ್ಕಿಯ ರಾಷ್ಟ್ರೀಯ ಅಧ್ಯಕ್ಷರು, ಈಗ ರಾಷ್ಟ್ರೀಯ ಬುಡಕಟ್ಟು ಇದಕ್ಕೆ ಅಧ್ಯಕ್ಷ. ಅಂದ್ರೆ ಡಿಕ್ಕಿ ಸಂಸ್ಥೆಯ ಬುಡಕಟ್ಟು ವಿಭಾಗಕ್ಕೆ ರಾಷ್ಟ್ರೀಯ ಅಧ್ಯಕ್ಷ. ಬೇರೆದ್ರಲ್ಲಿ ಜನರಲ್ ಅಲ್ಲಿ
ಉಪಾಧ್ಯಕ್ಷ ರಾಷ್ಟ್ರಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀರಿ ಡಿಕ್ಕಿಗೆ. ಇದು ಸಮುದಾಯಕ್ಕೆ ದೊಡ್ಡ ಸೇವೆ ಸರ್. ಇದು ಅಂದರೆ ಪರೋಕ್ಷವಾಗಿ ಈ ಸಮಾಜದಲ್ಲಿ 2 ವರ್ಗ ಇದೆ ನಾವು ಗಮನಿಸಿದಂಗೆ ಮಾಧ್ಯಮದಿಂದ. ಏನಂದರೆ ಒಂದು ಏನೂ ಮಾಡಿರೋಲ್ಲ, ಒಂದು ಚಿಕ್ಕ ಕೆಲಸನೂ ಮಾಡಿರೋಲ್ಲ, ಬಟ್ ಪ್ರಚಾರದಲ್ಲಿ ಹೈಲೈಟಲ್ಲಿ ಇರ್ತಾರೆ, ನಾನು ಅಂತ. ಆದರೆ ನೋಡಿ ನಿಮ್ಮ ಕತೆ ಕೇಳ್ತಿದ್ರೆ ನಿಮ್ಮ ಬದುಕು, ನಿಮ್ಮ ಡಿಕ್ಕಿ ಸಂಸ್ಥೆಯ ಆ್ಯಕ್ಟಿವಿಟೀಸು ನೀವೆಲ್ಲೂ ಸುದ್ದಿರೋಲ್ಲ, ಆದರೆ ಎಲ್ಲಿ ಏನು ಮಾಡಬೇಕು ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಕೆಲಸ ಅದು ಮಾಡಿರ್ತೀವಿ. ಹೌದು, ನಮಗೆ ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಯುವಜನತೆ, ನಮ್ಮ ಸಮಾಜದ ಯುವಕರು ಉದ್ಯಮಿಗಳಾಗಬೇಕು. ಹಾಗಾಗಿ ಆ ಉದ್ಯಮದ ಫೆಸಿಲಿಟಿ ಅವ್ರಿಗೆ ರೀಚ್ ಆಗಬೇಕು. ಇದನ್ನೇ ಹಿರಿಯರು ಹೇಳಿದ್ದಾರೆ. ಏನಂದರೆ ಪ್ರತಿಯೊಬ್ಬ ವ್ಯಕ್ತಿ ದೇಶ ಉದ್ಧಾರ ಆಗೋದು ಅಥವಾ ಒಂದು ಸಂಸಾರ ಉದ್ಧಾರ ಆಗೋದು ಯಾವಾಗ ಅಂದರೆ ಇರ್ತಕ್ಕಂಥ ಎಲ್ಲ ಸದಸ್ಯರು ತಮ್ಮ ಸ್ಥಾನದಲ್ಲಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ದೇಶ ಕಟ್ಬೋದು ಅಂತ. ಆ ಒಂದು ವಿಷಯಕ್ಕೆ ನಿಮ್ಮ ಸಂಸ್ಥೆ, ನಿಮ್ಮ ಬದುಕು ಮಾದರಿ ಅಂತ ಅನ್ಕೊಳ್ತೀನಿ ಸರ್. ಮುಂದೆ ಸಂಚಿಕೆಯಲ್ಲಿ ಮತ್ತಷ್ಟು ಕೂತು ಮಾತಾಡೋಣ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.